ವಾಟ್ಸಪ್ ಸ್ಟೇಟಸ್ನಿಂದ ಒಂದು ಜೀವವೇ ಹೋಗಿದೆ. ಹೌದು, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೇಟಸ್ ಹಾಕಿ ವಿವಾಹಿತ ಮಹಿಳೆಯ ಜೀವವನ್ನು ಬಲಿ ತೆಗೆದುಕೊಂಡಿದ್ದಾನೆ ಒಬ್ಬ ಐನಾತಿ ಮನ್ಮಥ. 24ರ ಹರಿಯದ ಮಹಿಳೆಯ ಗಂಡ ಮುದ್ದಾದ 2 ಮಕ್ಕಳೊಂದಿಗೆ ಹಾಯಾಗಿ ಬಾಳಿ ಬದುಕಬೇಕಾಗಿದ್ದ ಮಹಿಳೆ ಪ್ರೀತಿಯ ಬಲೆಗೆ ಬಿದ್ದು ತಮ್ಮ ಜೀವವನ್ನು ಕಳೆದುಕೊಂಡಿರುವ ಘಟನೆ ನಡೆದಿದೆ. ಇದಾಗಿತ್ತು ಇವತ್ತಿನ RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್. ನೈಜನಿಕರ ಸುದ್ದಿಗಾಗಿ ನೋಡ್ತಾ ಇರಿ RJ32 ಕನ್ನಡ ನ್ಯೂಸ್. ನಮಸ್ಕಾರ. ಈ ಘಟನೆ ನಡೆದಿದ್ದು ರಾಯಬಾಗ್ ತಾಲೂಕಿನ ಮೊರಬ ಗ್ರಾಮದಲ್ಲಿ. ಆರತಿ ಎಂಬ ಮಹಿಳೆ ಸರ್ಫ್ ಎಕ್ಸೆಲ್ ಹಾಕಿ ತೊಳೆದರೂ ಚೆನ್ನಾಗಿ ಕಾಣದ ಒಬ್ಬ ಯುವಕನ ಪ್ರೀತಿ ಬಲೆಗೆ ಬಿದ್ದು ಎಡವಟ್ಟು ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾಳೆ. ಪ್ರಶಾಂತ್ ಕಾಂಬ್ಳೆ ಎಂಬ ಯುವಕ ತನ್ನ ಕಳ್ಳಬಳ್ಳಿ ಸಂಬಂಧಿಕರಾದ ಕುಸನಾಳ ಊರಿನ ಆರತಿಯನ್ನು ಮದುವೆಯಾಗಿದ್ದು 7 ವರ್ಷಗಳ ಕಳೆದಿದೆ. ಮುದ್ದಾದ ಒಂದು ಗಂಡು ಮಗು ಎಂದು ಹೆಣ್ಣು ಮಗು 2 ಮಕ್ಕಳಿದ್ದಾರೆ. ಇವರ ಕುಟುಂಬ ಸಂತೋಷವಾಗಿತ್ತು. ಚೆನ್ನಾಗಿದ್ದ ಕುಟುಂಬ 1 ವರ್ಷದಿಂದ ಕುಟುಂಬದಲ್ಲಿ ಬಿರುಕು ಮೂಡಿ ಬೀಡು ಮುಟ್ಟಿತ್ತು. ಪ್ರಶಾಂತ್ ಕಾಂಬ್ಳೆ ಚಿಕ್ಕಪ್ಪನ ಮಗನಾದ ಸಾಗರ್ ಕಾಂಬ್ಳೆ ಎಂಬ ಯುವಕನ ಜೊತೆ ಪ್ರೀತಿಯಲ್ಲಿ ಬಿದ್ದು ಎಡವಟ್ಟು ಮಾಡಿಕೊಂಡು ಆರತಿ ಪ್ರಶಾಂತನ ಹೆಂಡತಿ. ಇವರಿಬ್ಬರ ಪ್ರೀತಿ ತಾರಕಕ್ಕೆ ಏರಿದೆ. ಸಾಗರ್ ಕಾಂಬ್ಳೆ ಯಾವುದೇ ಭಯವಿಲ್ಲದೆ AI ಆ್ಯಪ್ನಲ್ಲಿ ಯಾರದೋ ದೇಹಕ್ಕೆ ಇಬ್ಬರ ಮುಖ ಭಾವಚಿತ್ರ ಅಳವಡಿಸಿ ಎಡಿಟ್ ಮಾಡಿ 15 ದಿನಕ್ಕೊಮ್ಮೆ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ದಲ್ಲಿ ಸ್ಟೇಟಸ್ ಇಡೋಕೆ ಶುರು ಮಾಡಿದ್ದ. ಸಾಗರ್ ಕುಟುಂಬದಲ್ಲಿ ಬಿರುಕು ಶುರುವಾಗಿದೆ. ಸಾಗರ್ ಮನೆಯವರಿಗೆ ತಿಳಿಸಿದ ಪ್ರಶಾಂತ್ ಹಾಗೂ ಪ್ರಶಾಂತನ ತಂದೆ 7 ಬಾರಿ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ. ಆದರೂ ಸಾಗರ್ ಮತ್ತೆ ಫೋಟೋ ಎಡಿಟ್ ಮಾಡಿ ತಮ್ಮ ವಾಟ್ಸಪ್ನಲ್ಲಿ ಸ್ಟೇಟಸ್ ಇಟ್ಟಿದ್ದಾನೆ. ಮೊರಬ ಗ್ರಾಮದಲ್ಲಿ ಜನರ ಗುಸುಗುಸು ಮಾತನಾಡೋಕೆ ಶುರು ಮಾಡಿದ್ದಾರೆ. ಗಂಡನಾದ ಪ್ರಶಾಂತ್ಗೆ ಮತ್ತೆ ಗೊತ್ತಾಗಿ ಹೆಂಡತಿಯಾದ ಆರತಿ ಜೊತೆ ಜಗಳವಾಡಿದ್ದಾನೆ. ಆದ್ದರಿಂದ ತನ್ನ ಅಕ್ಕನ ಮನೆಯಾದ ನಾಗರಾಳ ಗ್ರಾಮಕ್ಕೆ ಬಂದ ಆರತಿ ಸಾಗರ್ ಪದೇ ಪದೇ ಇಬ್ಬರ ವಾಟ್ಸಪ್ ಸ್ಟೇಟಸ್ಗೆ ಮನನೊಂದು ಆರತಿ ತನ್ನ ಅಕ್ಕ ಹಾಗೂ ಚಿಕ್ಕಮ್ಮ ಮನೆ ಹಿಂದ್ಗಡೆ ಮೆಕ್ಕೆಜೋಳ ರಾಶಿ ಮಾಡಲು ಹೋದಾಗ ಇದೇ ಸಮಯದಲ್ಲಿ ಆರತಿ ನೇಣಿಗೆ ಕೊರಳುತ್ತಿದ್ದಾಳೆ. ಈ ಘಟನೆಯಿಂದ ಮೊರಬ ಗ್ರಾಮದಲ್ಲಿ ನಿಶಬ್ದವಾಗಿದೆ. ಈ ಆರತಿ ಸಾವಿನ ಘಟನೆಯಿಂದ ಇಲ್ಲಿಯ ಜನರು ಸಾಗರ್ ಕಾಂಬ್ಳೆಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಹಿಡಿಶಾಪ ಹಾಕುತ್ತಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೋನಿಗೆ ಮೊದಲು ಬಂದಿದ್ದು ಅವತ್ತು ಹಾಕಿಕೊಂಡು ಬರ್ಲಾಗಿದ್ದು ಒಂದೇ ಸಿಮ್ರಿ. ಈಗ ಮೊನ್ನೆ ಹೋಗಿ ನಾವು ಅಂತಂಬ್ರು ಹೇಳೋಣ ಹೋಗಿ ನಾನು ಮೊಬೈಲ್ ಬರ್ಲತ್ತಿದ್ದು ರೀ. ನಾವು ಅಂತಂಬ ಹೇಳೋಣ ಹೋದಿನಿ ರೀ. ನಾನು ನೋಡಿನಂತ ಬಂದ ನಾನು ಹೆಂಡತಿನ ತವ್ರ ಮನೆಗೆ ನಾ ಕಳಿಸೈತೆ. ನಮ್ಮ ಅಪ್ಪ ಹಿರಿಯರು ಕೂಸಿ ಒಂದು 4 ವರ್ಷ ಕಳಿಸಿದ್ರಿ ಅಲ್ಲಿ ಆದ. ಈಗ ಇದಕ್ಕೂ ಪೈಲಾನು ಹಿಂಗೆ ಭಾಳ ಸರಿ ಆದಾಗ 2-3 ಸರಿ ಇಟ್ಟಾಗ ಎಲ್ಲ ಹಿರಿಯರೆಲ್ಲ ಕೂಡಿ ಬುದ್ಧಿ ಮಾತು ಹೇಳಿದ್ರಿ. ಆದರೂ ಆ ಮನುಷ್ಯ ಏನು ತಿಳ್ಕೊಂಡಿರ್ಕಲಾಗಿದೆ ಹಂಗೆ ಏನು ತಿಳ್ಕೊಂಡಿದ್ರೆ ಏನು ಸಾಕು ಈರ್ಷೆ ಮಾಡತ್ತಾನ. ಎದಕ್ಕೆ ಮಾಡ್ತಾನೆ ಈರ್ಷೆ ಮೇಲೆ ನಿಮ್ಮ ಮೇಲೆ ಯಾಕೆ ಈರ್ಷೆ ಮಾಡ್ತಿದ್ರು? ಅದೇನು ದ್ವೇಷ ಇರ್ಬೇಕ್ರಿ. ನಂಗೇನು ಗೊತ್ತಿಲ್ರಿ ಅಂತ. ಇದನ್ನು ಅವ್ರ ಮನ್ಯಾಂಗಿನವ್ರು ಎಲ್ಲರೂ ಅದಕ್ಕೆ ಸಪೋರ್ಟ್ ಇದ್ರು. ನಾವು ಒಬ್ಬನೇ ಸಪೋರ್ಟ್ ಇದ್ದ. ರಾಜು ಗೀಜು ಎಲ್ಲ ಸಪೋರ್ಟ್. ಅವ್ರಿಗೆ ಏನಾದ್ರು ಹೇಳು. ರಾಜು ಇದ್ದ ಅವ್ರಿಗೆ ಚಿಕ್ಕಪ್ಪ ಅಂತನ್ರಿ. ಅವರೆಲ್ಲ ನೌಕರಿ ಮೇಲೆ ಅವ್ರ ನೌಕರಿ ಮೇಲೆ ಜಿಗಿದಾಡತ್ತಾರ್ರಿ. ನಮ್ಮ ಮನ್ಯಾಗ ಯಾರು ನೌಕರಿ ಇಲ್ಲ ನಾವು ಇದನ್ನ ಅವ್ರು ಜಿಗಿದಾಡಿ ನಮ್ಗೆ ಇರ್ಷೆ ಮೇಲೆ ಮಾಡತ್ತಾರ್ರಿ. ಮನೆ ಮುರಿಬೇಕು ಮತ್ತೆ ಹುಡುಗಿನ ಕಾಂಟ್ಯಾಕ್ಟ್ ಇದ್ರೇಳಿ ಅವ್ರ ಆರೋಪ ಮಾಡ್ತಾರಲ್ರಿ. ಬರೀ ಆರೋಪಗಳಷ್ಟು. ಆಕಿನ ಮದುವೆಕ್ಕಿಂತ ಮುಂಚೆ ರೀ ಸ್ವಲ್ಪ ಕಾಂಟ್ಯಾಕ್ಟ್ದಾಗ ಇದ್ದಿರ್ತ ನಂಗೆ ಸುದ್ದಿ ಇತ್ತು ರೀ. ನಾನು ಮದುವೆ ಆದ್ಮೇಲೆ ನಾ ಬಿಟ್ಟೇನಿ. ಆಮೇಲೆ ಹುಡುಗಿರು ಹಿಂದಿಂದ ಟಾರ್ಚರ್ ಮಾಡ್ಯಾರ್ರಿ ಅವ್ರು. ನನ್ನ ಹೆಂಡತಿಗೆ ನಿಂದು ಇದನ್ನ ಮಾಡ್ತೇನೆ ಹಂಗೆ ಮಾಡ್ತೇನೆ ನನ್ನ ಗಂಡು ಬರೋದ ಅಂದ್ರೆ ಇದನ್ನ ಎಡಿಟ್ ಮಾಡೋದ ಹಿಂಗೆ ಹೆಸರಿತನ ಮಾಡೋದತ್ತು ಮಾಡ್ತೇನೆ ತಂದು ಹಿಂಗೆಲ್ಲ ಒಂದು 4 ಸರ್ತಿ ಬಂದಿತ್ತು ನನ್ನ ಫೋನ್ಗೆ ರೀ. ಅವಾಗ ತಾಕೀತ್ ಮಾಡಿಬಿಟ್ಟವ್ರಿ ನಾವು. ಅದನ್ನ ಈಗ ಮಾಡಿಬಿಟ್ಟ ಈಗ ಹಿಂಗಾಗಿತ್ತು ಅದು. ಅಂದ್ರೆ ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೇನ್ರಿ ಇವರಿಬ್ರು ಇರೋದು ಫೋಟೋ? ರೆಕಾರ್ಡಿಂಗ್ ಮಾಡಿ ಅದೇನು ನನಗೆ ಗೊತ್ತಿಲ್ರಿ. ನನ್ನ ಮೊಬೈಲ್ಗೆ ಎಡಿಟ್ ಆಗಿ ಫೋಟೋ ಬಂದದ. ಆ ಹುಡುಗಿ ಅಂಜಿಕೆ ಹಾಕ್ಯದ ನೀನು ಕೇಳಿಲ್ಲ ಅಂದ್ರೆ ನಿನ್ನ ಫೋಟೋ ಎಲ್ಲ ಬಂದಿತ್ತ. ನಾ ಕಮ್ಮಗೆ ಇದ್ದೇನೆ ಕೂಡ್ಸಿರಿ. ಸ್ಟೇಟಸ್ ಇಟ್ಟನ್ರಿ. ಸ್ಟೇಟಸ್ ಇಟ್ಟುಬಿಟ್ರೆ ನಾ ಯಾಕ ನಮ್ಮ ಮನ್ಯಾಗ ನಾ ಹೆಂಡತಿನ ಕೇಳಿಲ್ಲ. ನನ್ನ ಹೆಂಡತಿಗೆ ತಾಕೀತು ಮಾಡೀನಿ. ಎಲ್ಲಾನು ಆಗಿತ್ತು. ಅವ್ನು ಹೋಗಿ ಬಡ್ದು ಬಂದೇನಿ 1-2 ಎಟ್ಟಾರ. 1-2 ಎಟ್ಟ ಬಡ್ದು ಬಂದಿದ್ದೆ. ನನ್ನ ಅಪ್ಪದೆಲ್ಲ ಕೂಡಿಸಿ ಅವ್ನ ಒಂದು 4 ಕಲಸು ನೋಯ್ಕಿ ತಪ್ಪೈತೆ ಅವ್ನು ತಪ್ಪೈತೆ ಅವ್ನು ನೋಡೋನು ಹೇಳಿ ಕಳಿಸ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗ್ಬಿಟ್ಟು ಪ್ರಕರಣ ನಾನು ಪುನಾದಾಗಿರ್ತೇನ್ರಿ. ಈ ಹುಡುಗ ನಾನು ಅಕ್ಕ ಆಗ್ಬೇಕ್ರಿ. ಇದಾದದ್ದು ಇವಂಗ ಬೆಂಗಳೂರಾಗಿದ್ರಿ.
ಅಲ್ಲೇ ಹೆಂಡತಿನೂ ಕರ್ಕೊಂಡ್ ಹೋಗಿದ್ರವ. ಇದೇನಾಗೈತಿ ಗೊತ್ತಿಲ್ಲ. ಹುಡುಗ ಸ್ಟೇಟಸ್ ಹಾಕ್ತಿದ್ದ ಅಂತ ಅರಿಕಿದ್ರಿ. ಸ್ಟೇಟಸ್ ಹಾಕೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಆಕಿಗೆ ಇದನ್ನ ಮಾಡ್ಯಾನ್ರಿ ಅಂಜಿಕೆನು ಹಾಕೋತಿದ್ದದ. ಇವ್ ಗಂಡ ಗೊತ್ತಾಗಿದ್ರ ಅದ ಗೊತ್ತಾಗಂತ ಇವ್ ಏನ್ ಮಾಡ್ಯಾನು, ನಿನ್ ಫೋಟೋ ಅವ್ ಹಾಕ್ತಾನಂತ ಇವ್ ಗಂಡ ಇದ್ದವ್ ಕ್ವಶನ್ ಮಾಡ್ಯಾನ್ರಿ ಆಕಿಗೆ. ಕೇಳಿದಕ್ಕಾಗಿ ನನ್ ಗೊತ್ತಿಲ್ಲದಂದಾಡ್ರಿ ಆಕಿ. ಅಂದಕ್ಕಾಗಿ ಅದ ಇವ ಅವ್ರ ಅಪ್ಪಗದ ಹೇಳುನು ಹಿಂಗೆಲ್ಲ ಹೇಳಿ ನೆಲ್ಲ ನ್ಯಾಯ ಮಾಡ್ಯಾರಿ. ನಮ್ಮ ಅಪ್ಪ ಇದ್ದವ ಅವ್ರ ಕಾಕಾಗೆಲ್ಲ ಹೇಳಿದಾನ. ಅವ್ರ ಕಾಕ ಒಂದ್ ಸ್ವಲ್ಪ ಎಜುಕೇಟೆಡ್ ಅದಾರಿ, ಅವ್ರು ತಿಳ್ಕೊಬೋದಂತ ನಮ್ಮ ಅಪ್ಪ ಇದ್ದವ ಅವ್ರಿಗೆ ಹೇಳಿದನ್ರಿ. ನಾಳೆ ಇದು ಪ್ರಕರಣ ಆಗೋದು ಹಿಂದಿನ ದಿವಸ ನೀ ಬರಬೇಕ ಮಂಡೆ ಏನೋ ಅದ್ರ ಕೆಲಸ ಬಿಟ್ಟು ಬರ್ಬೇಕು ಅಂತ ನಮ್ಮ ಅಪ್ಪ ಹೇಳಿದನ್ರಿ. ಅವ್ರ ಎಲ್ಲಿರ್ತಾರ ನಂಗೆ ಅದೆಲ್ಲ ಮಾಹಿತಿ ಇಲ್ರಿ ಅಂತ ಬರ್ಬೇಕಂತ ಹೇಳಿದಾಗ್ರಿ ಅವ ನಂಗೆ ಬರಕಂಗಿಲ್ಲ, ಜಾಬ್ ಮ್ಯಾಗದನು ಒಂದ್ 2-3 ದಿವಸ ಬಿಟ್ಟು ಬರ್ತಾನ ಅಂದನ್ರಿ ಅವ್ರ ಕಾಕ. ಅಂತ ಅವ್ರ ಅಪ್ಪನು ಊರ್ ಕಡೆ ಎಲ್ಲ ಹೇಳ್ಕೊತ ತಿರ್ಗಾಡನ್ರಿ ಆ ಹುಡುಗಿ ಬಗ್ಗೆ ಅಸಹ್ಯಾಗಿ. ಅಕ್ಕಿ ಜೊತೆ ಇವ್ ಅದಾನು ಸಂಬಂಧ ಇಟ್ಕೊಂಡ ನನ್ ಮಗ. ಮತ್ತ ನಾವು ಹಿಂಗೆಲ್ಲ ಮಾಡಿದ್ವು ಏನ್ ಹಳಿ ದ್ವೇಷ ಇತ್ತು ಅವ್ರಿಗೆ ಗೊತ್ತಿಲ್ರಿ ನನಗೆ ಅದೆಲ್ಲ ರೀ. ಈಗ ಅವನ ಕಡೆ ನೀವು ಅವ್ರ ಪರ್ಸನಲ್ ಫೋಟೋಸ್ ಇದ್ವಾ ಹುಡುಗಿ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಒಟ್ಟು ಸ್ಟೇಟಸ್ ಹಾಕ್ತಿದ್ರು. ಅದು ಸ್ಟೇಟಸ್ ಎಡಿಟ್ ಮಾಡಿ ಹಾಕ್ತಿದ್ರ. ಅವ್ನ್ ಹಾಕಿದ ಜೋಡಿ ಮಾಡಿ ಗಂಡ ಹೆಂಡತಿ ಹಂಗ ಎಡಿಟ್ ಮಾಡಿ ಹಾಕೋತಾರಲ್ಲ ಹಂಗ ಹಾಕೋತಿದ್ರ ಫೋಟೋ ರೀ. ಅದು ಒಂದ ಲಾಸ್ಟ್ ಫೇಸ್ಬುಕ್ನ್ಯಾಗ ಇದನ್ನ ಇನ್ಸ್ಟಾಗ್ರಾಮ್ದಾಗ ಸಿಕ್ಕದ ಫೋಟೋ ಅದು ಒಂದರ ಲಾಸ್ಟ್ ನಮ್ಗೆ. ಈಗ ಕಳೆದ 3 ವರ್ಷದಿಂದ ರೀ ನೀವು ತಾಕೀತ್ ಮಾಡ್ಕೋತ ಬಂದಿರಿ. ತಾಕೀತ್ ಏನ್ ಮಾಡಿಲ್ರಿ. ಅವ್ನ ಹುಡುಗಗ ಗೊತ್ತಾಗಿತ್ರ ಸುದ್ದಿ ರೀ. ಆ ಹುಡುಗ ನಮ್ ಜೊತೆ ಇದ್ರಕಿಲ್ರಿ, ಅವ ಅಪ್ಪನ ಜೊತೆ ರೀ. ಅವ್ 3 ವರ್ಷ ತಕ ಬೆಂಗಳೂರು ಆಗಿದ್ರಿ. 1 ವರ್ಷ ಇದ್ ಕೂಡಲೇ 2ನೇ ವರ್ಷಕ್ಕ ಹುಡುಗಿ ಹೆಂಡತಿ ಕರ್ಸ್ಕೊಂಡ್ರಿ. ಅಲ್ಲಿ ಏನ್ ಮಾಡ್ತಿದ್ರ? ಹುಡುಗಿನ ಚೆತಿಗೆ ಮಾಡ್ತಾನ. ಈ ಹುಡುಗ ಇದನ್ನ ಮಾಡ್ತಿದ್ದ ಗೌಂಡಿ ಕೆಲಸ ಮಾಡ್ತಿದ್ದ. ಒಂದ್ ವರ್ಷ ಸೆಟ್ಲ್ ಆದ್ಬೇಕ್ರಿ. ಅವನ ಹೆಂಡತಿನ ಮಕ್ಕಳನ್ನ ಎಲ್ಲ ಕರ್ಕೊಂಡ್ರಿ. ಅಲ್ಲಿ ಹೋದ್ಬೇಕ 2ನೇ ಪಾಪ ಆಗೈತ್ರಿ. ಅವ್ನು ಇಲ್ಲಿದ್ದಾಗ ಒಂದ ಪಾಪು ಐತ್ರಿ. ಇಲ್ಲಿ ಒಂದ ಪಾಪು ಇದ್ದಾಗ ಒಬ್ಬಾಕಿ ಇದ್ದಳ್ರಿ. ಅವಾಗ ಅವ್ ಏನೇನ್ ಅಕ್ಕಿಗೆ ಹಾಕಿದಾನು ಆಕಿ ಯಾರಿಗೆ ಹೇಳ್ಕೊಂಡಿಲ್ರಿ ನಮಗೆಲ್ಲ. ಅವಂಗ ಗಂಡಗ ಡೈರೆಕ್ಟ್ ಆಗಿ ಗೊತ್ತಾಗೈತ್ರಿ. ನಮ್ಮ ಅಪ್ಪ ಅವನು ದುಡ್ಕೊಂಡ್ ತಿನ್ನೋರದಾರ್ರಿ. ಅದೇ ನಮ್ಗೇನ್ ಗೊತ್ತಿಲ್ರಿ. ನೋಡಿ ಏನ್ ಮಾಡ್ತೀರಿ ನೀವು ಈ ಪ್ರಕಾರಕ್ಕ? ಏನಾಗ್ಬೇಕತ್ತೀರ ಅವಂಗ್ರಿ? ಅವಂಗ ಏನ್ ಆಗ್ಬೇಕಂತ ಎಲ್ಲಾರು ಏನ್ ಹೇಳ್ತಾರ ಅದಾರ್ರಿ. ಕಾನೂನ್ ಪ್ರಕಾರ ಕೊಡ್ತಾರೋ, ಯಾರು ಕೊಡ್ತಾರೋ, ಯಾವ್ದ ಬಗ್ಗೆ ಕೊಡ್ತಾರೋ, ನೀವ್ ಏನ್ ಬಂದಿದ್ದಾರಲ್ಲ ಮೀಡಿಯಾದವ್ರ ಏನ್ ನ್ಯಾಯ ಕೊಡಿಸ್ಬೇಕಂತ ಏನ್ ಕೊಡೋಸರ ನಮ್ ಮನಿ ಹತ್ರ ಹಾಳಾಗಿದ್ರಿ. ಈಗ ಆ ಸಣ್ಣ ಹುಡುಗರು ಈಗ ನಾ ತೆಗಿದಾರು. ಅದ್ರ ಪ್ರಕಾರ ಈಗ ನೀವ್ ಏನ್ ಮಾಡ್ತೀರಿ ನಿಮ್ ಬಿಟ್ಟದ್ದು. ನನ್ನ ಹೆಸರು ವಿದ್ಯಾ. ಶಶಿಧರ್ ಕೋಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.